ಓ ದುಡ್ಡು ವಸೂಲಿ ಮಾಡ್ದ. ನಮ್ಮ ಚಿಕ್ಕಪ್ಪ 5,000 ದುಡ್ಡು ಕೊಡಬೇಕಿತ್ತು. ರಿಲೇಷನ್ ಅಂತ ನೋಡ್ದೇ ಹೋಗಿ ಗುದ್ಬಿಟ್ಟು ಎತ್ತಕೊಂಡ್ಬಂದ್ಬಿಟ್ಟೆ. ಬಾಬು, ನೀನು ನಿಜವಾಗ್ಲೂ ಉಪ್ಪು ಹುಳಿ ಖಾರ ತಿಂದಿದ್ದೆ ಆದರೆ, ನಿನ್ನಲ್ಲಿ ರೋಷ ಇದ್ದಿದ್ದೆ ಆದರೆ ಹೋಗ ದುಡ್ಡು ವಸೂಲಿ ಮಾಡ್ಕೊಂಬಾರ. ಹೋಗ ಇಸ್ಕೊಂಬರ್ತೀನಿ ಕಣೋ, ನೋಡ್ಕೊಂಡಿರು. ಇಲ್ಲಿ ನಿಂತು ಮಾತಾಡೋದು ಅಷ್ಟೇ ಅಲ್ಲ, ಹೋಗಿ ವಸೂಲಿ ಮಾಡ್ಕೊಂಡು ಬರಬೇಕು. ಏಯ್, ವಸೂಲಿ ಮಾಡ್ಕೊಂಡ್ ಬರ್ತೀನಿ ಕಣ, ನೋಡ್ಕೊಂಡಿರು. ಮಗ ಇವತ್ತಿಗೆ ಇಷ್ಟು ಸಾಕು, ನಾಳೆ ನೋಡ್ಕೊಳೋಣ. ಅಯ್ಯೋ, ನನ್ನ ಮಗನ ಇವತ್ತು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನನ್ನ ಮಗನ ವಸೂಲಿ ಮಾಡ್ದಲ್ಲ ಇವತ್ತು ನಾನು. ಅಯ್ಯೋ ಯಾಕೆ ಕೋಪ ಮಾಡ್ಕೊಳ್ತೀರಾ? ಸಿಕ್ಕದವ್ರ ಮೇಲೆ ನಾನು ಏನು ಕರ್ಮ ಮಾಡಿದ್ದೀನಿ? ಅಕ್ಕಪಕ್ಕದವ್ರು ಏನು ಅನ್ಕೊಳ್ತಾರೆ? ಎಲ್ಲ ನನ್ನ ಕರ್ಮ. ಅಯ್ಯೋ, ನೀನು ಒಬ್ಬ ಅಕ್ಕನ ಒಬ್ಬ ತಮ್ಮಗೆ ಈ ಥರ ಎಲ್ಲ ಮಾತಾಡ್ತಾರ? ಇದು ಮನೆನಾ? ಅಲ್ಲ, ಇದು ನರಕ. ಅಯ್ಯೋ ನನ್ನ ಕರ್ಮ. ರೀ, ಎಲ್ರಿ ನಿಮ್ಮ ತಮ್ಮ? ನಿಮ್ಗೇನು ಸಾಲ ಇಸ್ಕೊಂಡ್ಮೇಲೆ ತೀರಿಸ್ಬೇಕನ್ನೋದು ಅರಿವಿರಲ್ರಿ? ದಯವಿಟ್ಟು ಕೂಗಾಡ್ಬೇಡಿ, ಏನೇ ಇದ್ರು ಒಳಗಡೆ ಕೂತ್ಕೊಂಡು ಮಾತಾಡೋಣ. ಪ್ಲೀಸ್ ಬನ್ನಿ. ಒಳಗಡೆ ಎಲ್ಲ ಬರೋದು ಆಗೋದಿಲ್ಲ ಕಣ್ರಿ, ನನಗೆ ಇವಾಗ ಬೇಕು ದುಡ್ಡು. ದಯವಿಟ್ಟು ಕೂಗಾಡ್ಬೇಡಿ, ಅಕ್ಕಪಕ್ಕದವರೆಲ್ಲ ನೋಡ್ತಾ ಇದ್ದಾರೆ. ಎರಡೇ 2 ದಿನ ಟೈಮ್ ಕೊಡಿ, ನಿಮ್ಮ ಸಾಲ ನಾವು ವಾಪಸ್ ಕೊಡ್ತೀವಿ. ನೋಡ್ಲಿ ಬಿಡ್ರಿ, ಅಕ್ಕಪಕ್ಕದವ್ರು ಎಲ್ಲರೂ ನಿಮ್ ಯೋಗ್ಯತೆ ಏನೋ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಮೆತ್ತಗೆ ಮಾತಾಡಿ. ನಾವು ಬಡವರಾದ್ರು ಮರ್ಯಾದೆಗೆ ಅಂಜೋ ಜನ. ನಿಮ್ಮ ಹಣನ 2 ದಿನದಲ್ಲಿ ವಾಪಸ್ ಕೊಡ್ತೀವಿ. ದಯವಿಟ್ಟು 2 ದಿನ ಟೈಮ್ ಕೊಡಿ ಪ್ಲೀಸ್. ನೋಡಿ, 2 ದಿನ ಎಲ್ಲ ಆಗಲ್ಲ. ನನಗೆ ಸಂಜೆ ಒಳಗೆ ದುಡ್ಡು ಬೇಕು. ಇಲ್ಲಾಂದ್ರೆ ಮನೆ ಒಳಗಿರಲ್ಲ ಸಾಮಾನೆಲ್ಲ ಹೊರಗೆ ಹಾಕ್ತೀನಿ ಅಷ್ಟೇ. ನೋಡು, ಹುಷಾರ್. ಹಲೋ ಶಿವು, ಬಾಬು ಬಂದಿದ್ದ ಕಣೋ. ತುಂಬ ಗಲಾಟೆ ಮಾಡಿಬಿಟ್ಟು ಹೋದ. ಏನಾದರೂ ಮೇಡಮ್ ಸಾಲ ತೀರಿಸ್ಬೇಕು ಕಣೋ. ಏನು ನಿನಗೆ ಮಾತ್ರ ನಕ್ಕೋಪ ಬರೋದು? ನೀನ್ ಮಾತ್ರ ಉಪ್ಪು ಹುರುಳಿ ಖಾರ ತಿಂದಿರೋದ? ತಾಳ್ಮೆಯಿಂದ ಮಾತಾಡ್ತಾ ಇದೀನಿ, ತಾಳ್ಮೆಯಿಂದ ಮಾತಾಡು. ಏನೋ ಒಂದು ಕಷ್ಟ ಅಂತ ಬಂದು ದುಡ್ಡು ಕೇಳಿದ್ರೆ ನಮಗೆ ಅವಮಾನ ಮಾಡ್ತೀಯ. ಮನೇಲಿ ಯಾರು ಇಲ್ದಲ್ಲ ಇರೋ ಟೈಮಿಗೆ ಬಂದು ನಮ್ಮ ಅಕ್ಕನ ಹತ್ರ ಬಾಯಿ ಬಂದಂಗೆ ಮಾತಾಡ್ತೀಯ. ಎಷ್ಟು ಕಪ್ಪು ನಿನ್ಗೆ? ಮಾತಾಡ್ತಾ ಇರೋದೇ ಮೊದಲನೇ ತಪ್ಪು, ಅದರಲ್ಲೂ ನಮಗೆ ರೋಪ್ ಆಗ್ತೀಯ. ನನ್ನ ಮಗನ ಈಗ ತೋರ್ಸ, ನಿನ್ ತಮ್ಮ ಈಗ ತೋರ್ಸಲೇ. ದುಡ್ಡು ನನಗೆ ಮಾತಾಡ್ತೀರ.